ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಡಯಾಬಿಟಿಸ್ ಲೈಫ್ ಸ್ಟೈಲ್ ಡಿಸೀಸ್ ಇದಾಗಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ಶುಗರ್ ಈ ಹೆಸರನ್ನ ಕೇಳಿದಾಗ ಸಾಮಾನ್ಯವಾಗಿ ನಮ್ಮ ಜೀವನ ಜೊತೆಯಲ್ಲಿ ಈ ಸಮಸ್ಯೆಯೂ ಕೂಡ ಬರುತ್ತೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಇದಕ್ಕೆ ಡಯಾಬಿಟಿಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿರುವಂತಹ ನೆಸೆಸರಿ ಸ್ಟೆಪ್ಸನ್ನು ತಗೊಳ್ಳಿಕ್ಕೆ ಜನರು ರೆಡಿ ಇಲ್ಲ. ಮೆಡಿಸಿನ್ ತಗೋ, ಡಯಾಬಿಟಿಸ್ ಇದೆಯಾ ನನಗೆ, ಟ್ಯಾಬ್ಲೆಟ್ಸ್ ತಗೋ, ಇನ್ಸುಲಿನ್, ಈ ರೀತಿ ಈ ಒಂದು ಚಿಂತನೆಯಲ್ಲಿ ಜನರಿದ್ದಾರೆ. ಆದರೆ ಡಯಾಬಿಟಿಸನ್ನು ಕೂಡ ನಾವು ಮ್ಯಾನೇಜ್ ಮಾಡಿ ಆ ಡಯಾಬಿಟಿಸ್ ಅನ್ನೋ ರೋಗದಿಂದ ನಾವು ದೂರ ಇರಬಹುದು. ಈ ವಿಚಾರದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹೇಗೆ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದು, ಇದಕ್ಕೆ ಹೇಗೆ ಟ್ರೀಟ್ಮೆಂಟ್ ಇದೆ, ಡಯಾಗ್ನೋಸ್ಟಿಕ್ ಮೆಷರ್ಸ್ ಏನು, ಡಯಾಬಿಟಿಸ್ ಬಗ್ಗೆ ಮುಖ್ಯವಾಗಿ ತಿಳ್ಕೋಬೇಕಾಗಿರುವ ಅಂಶಗಳು ಯಾವುದು, ಇದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ವಾಸವಿ ಆಸ್ಪತ್ರೆಯಿಂದ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಡಾಕ್ಟರ್ ವಿನಯ್ ಹೊಸದುರ್ಗ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ಡಯಾಬಿಟಿಸ್ ಅನ್ನೋದು ಒಂದು ರೀತಿ ಲೈಫ್ ಸ್ಟೈಲ್ ಡಿಸೀಸ್. ಡಯಾಬಿಟಿಸ್ ಹೆಸರು ಕೇಳಿದಾಗ ಜನರು ನಾರ್ಮಲ್, ಶುಗರ್ ಇದು ಟ್ಯಾಬ್ಲೆಟ್ ತೊಗೋಬೇಕು, ಮ್ಯಾನೇಜ್ ಮಾಡಬೇಕು ಅಷ್ಟೇ, ಈ ರೀತಿಯ ಒಂದಷ್ಟು ಚಿಂತನೆಯಲ್ಲಿರ್ತಾರೆ. ಬಟ್ ಎಕ್ಸಾಕ್ಟಾಗಿ ವಾಟ್ ಇಸ್ ದಿಸ್ ಡಯಾಬಿಟಿಸ್, ಹೇಗೆ ಅದನ್ನು ಡಯಾಗ್ನೋಸ್ ಮಾಡೋದು, ಡಯಾಬಿಟಿಸ್ ಅಂತ ಹೆಸರು ಕೊಡ್ತಾರೆ ಡಾಕ್ಟರ್ಸ್ ಅಂದರೆ ನಮ್ಮ ದೇಹದಲ್ಲಿ ಏನಾಗ್ತಿರುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ವಾಟ್ ಇಸ್ ಡಯಾಬಿಟಿಸ್ ಆ್ಯಂಡ್ ಅದನ್ನು ಡಯಾಗ್ನೋಸ್ ಮಾಡೋದು ಹೇಗೆ? ಬೇಸಿಕಲಿ ಡಯಾಬಿಟಿಸ್ ಈಗ ತುಂಬ ಕಾಮನ್ ಟರ್ಮು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಂಡಿಯಾ ಹ್ಯಾಸ್ ಬಿಕಮ್ ಅ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ದೀವಿ. ಈಗ ಡಯಾಬಿಟಿಸ್ ಬೇಸಿಕಲಿ ಏನಂದರೆ ನಮ್ಮ ನಾರ್ಮಲ್ ಬ್ಲಡ್ ಶುಗರ್ ಎಷ್ಟು ಇರಬೇಕು, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಏನು ರಿಸರ್ಚಲ್ಲಿ ಹೇಳಿರ್ತಾರೋ ಅದಕ್ಕಿಂತ ಹೆಚ್ಚಿಗೆ ಕನ್ಸಿಸ್ಟೆಂಟ್ ಆಗಿದೆ ಅಂತಂದರೆ ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಹೇಗೆ ಡಯಾಗ್ನೋಸಿಸ್ ಮಾಡೋದು ಹೇಗೆ? ಕಾಮನ್ಲಿ ಡಾಕ್ಟರ್ಸ್ ಆಗಿ ನಾವು ಹೇಗೆ ಡಯಾಗ್ನೋಸಿಸ್ ಮಾಡ್ತೀವಿ ಡಯಾಬಿಟಿಸ್ನ ಅಂದರೆ, ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತೀವಿ. ಅಂದರೆ ಓವರ್ ನೈಟ್ 8 hours ಫಾಸ್ಟಿಂಗ್ ಇದ್ದು ಬೆಳಿಗ್ಗೆ ಬ್ಲಡ್ ಶುಗರ್ ಟೆಸ್ಟಿಗೆ ಕೊಟ್ಟಾಗ ಅದು 126ಕ್ಕಿಂತ ಜಾಸ್ತಿ ಬಂದರೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದು ಒನ್ ಆಫ್ ದ ಟೆಸ್ಟು. ಇನ್ನೊಂದು HbA1c ಅಂತ ಹೇಳ್ತೀವಿ, ಅಂದರೆ ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಂತ. ಲಾಸ್ಟ್ 3 months ಆ್ಯಾವ್ರೇಜ್ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಮಾಡೋದು HbA1c. ಈ HbA1c ಮೋರ್ ದೆನ್ 6.5% ಇದ್ದರೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಥವಾ ಒಂದು 75 grams ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಕೊಡ್ತೀವಿ. 75 grams ಗ್ಲೂಕೋಸನ್ನು ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋಕ್ಕೆ ಹೇಳ್ತೀವಿ. ಕುಡಿದು 2 hours ಆದಮೇಲೆ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡ್ತೀವಿ. ಅದೇನಾದ್ರು ಇಟ್ ರೀಚಸ್ 200 ಆರ್ ಅಬೌವ್ 200 ಇದ್ದರೂ ಕೂಡ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಥವಾ ಪೇಷಂಟಿಗೆ ಡಯಾಬಿಟಿಸ್ನ ಲಕ್ಷಣಗಳಿದ್ದು, ಏನು ಲಕ್ಷಣಗಳು? ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗೋದು, ಬಾಯಾರಿಕೆ ಜಾಸ್ತಿ ಆಗೋದು, ಯೂರಿನ್ ಜಾಸ್ತಿ ಹೋಗೋದು, ಮತ್ತು ವೆಯ್ಟ್ ಲಾಸ್ ಆಗ್ತಿರುವಂಥ ಸಿಮ್ಟಮ್ಸ್ ಇದ್ದ ಪೇಷಂಟಲ್ಲಿ ಎನಿ ರ್ಯಾಂಡಮ್ ಶುಗರ್ ಮೋರ್ ದೆನ್ 200ಕ್ಕಿಂತ ಜಾಸ್ತಿ ಬಂದರೂ ಕೂಡ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇಷ್ಟರಲ್ಲಿ ಯಾವುದೇ ಒಂದು ಟೆಸ್ಟಲ್ಲೂ ಕೂಡ ಮಾಡಿಸಿ ನಾವು ಡಯಾಬಿಟಿಸ್ ಇದೆ ಅಂತ ಹೇಳ್ಬೋದು. ಬಟ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ ಅಂದರೆ 2 different ಮೆಥಡ್ಸ್ನ ಯೂಸ್ ಮಾಡ್ತೀವಿ, ಮತ್ತು 2 different ಟೈಮ್ಸಲ್ಲಿ ಟೆಸ್ಟ್ಗಳನ್ನು ಮಾಡ್ತೀವಿ. ಒಂದ್ಸಲಿ ಮಾಡಿಬಿಟ್ಟು ನಿಮ್ಗೆ ಶುಗರ್ ಇದೆ ಅಂತ ಹೇಳೋಕ್ಕಿಂತ ಒಂದ್ಸಲಿ ಮಾಡಿರ್ತೀವಿ, ಇನ್ನೊಂದು 4 ದಿನನೋ ಒಂದು ವಾರನೋ ಬಿಟ್ಟು ಇನ್ನೊಂದ್ಸಲಿ ಮಾಡಿ ಅಂತ ಹೇಳಿ 2 different ಟೆಸ್ಟ್ಗಳನ್ನು ಮಾಡಿಸಿ ಕನ್ಫರ್ಮ್ ಮಾಡ್ತೀವಿ. ಯಾಕೆಂದ್ರೆ ಪೇಷಂಟ್ಗೆ ಒಂದು ಲ್ಯಾಬಲ್ಲಿ ಏನೋ ತಪ್ಪು ಬಂದಿರ್ಬೋದು ಅನ್ನೋ ಡೌಟ್ ಇರುತ್ತೆ. ಕರೆಕ್ಟ್. ಒಂದು ವಾರ ಬಿಟ್ಟು ಇನ್ನೊಂದು ಕಡೆ ಮಾಡಿ ಅಥವಾ ಇನ್ನೊಂದು ಲ್ಯಾಬಲ್ ಮಾಡಿಸಿ, ನಿಮಗೂ ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ ಮಾಡಿಸ್ಬಿಟ್ಟು ದೆನ್ ವಿ ಮೇಕ್ ಅ ಡಯಾಗ್ನೋಸಿಸ್ ಆಫ್ ಡಯಾಬಿಟಿಸ್. ಡಾಕ್ಟರ್, ಈಗ ಜನರಲ್ ಟರ್ಮಿನಾಲಜಿಯಲ್ಲಿ ಡಯಾಬಿಟಿಸ್ ಅನ್ನ ಶುಗರ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಅದರ ಹಿಂದೆ ಇರುವಂತಹ ರೀಸನ್ ಏನು ಅಂತ? ಶುಗರ್ ಅಂತ ಹೆಸರು ಕೇಳಿದ ತಕ್ಷಣ ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರಬಹುದು, ಸ್ವೀಟನ್ನು ಮಾತ್ರ ನಾವು ಕಂಟ್ರೋಲ್ ಮಾಡಬೇಕು, ಸ್ವೀಟಿಂದ ದೂರ ಇದ್ದರೆ ಯಾವುದೇ ರೀತಿಯ ಸಮಸ್ಯೆ ನಮಗಾಗಲ್ಲ ಅನ್ನೋ ಚಿಂತನೆಯಲ್ಲೂ ಕೂಡ ಇರ್ತಾರೆ. ಸೊ ಜನರು ಯಾಕೆ ಶುಗರ್ ಅನ್ನೋ ಟರ್ಮಿನಾಲಜಿಯನ್ನು ತಗೊಳ್ತಾ ಹೋದ್ರು ಅಂತ? ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟು. ಅಂದರೆ ಶುಗರಿಂದ ದೂರ ಇದ್ದರೆ ನಮಗೇನು ಸಮಸ್ಯೆ ಆಗಲ್ಲ ಅನ್ನೋದಿದೆಯಲ್ಲ, ದಟ್ ಈಸ್ 100% ಕರೆಕ್ಟ್. ನಾವೀಗ ಎಲ್ಲ ಸುತ್ತಿ ಬಳಸಿ ಅದೇ ಮಾತಿಗೆ ಬರ್ತೀವಿ. ಕರೆಕ್ಟ್. ಈಗೇನೆಂದರೆ ಡಯಾಬಿಟಿಸ್ ಹೇಗೆ ಬರುತ್ತೆ ಅನ್ನೋದು ತೊಗೊಂಡಾಗ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಅಂದರೆ ಜೆನೆಟಿಕ್ಸ್ ಫ್ಯಾಮಿಲಿಯಲ್ಲಿ ಇರ್ಬೋದು ಅಥವಾ ಹೆರಿಡಿಟ್ರಿ ಇರ್ಬೋದು ಅಥವಾ ನಮ್ಮ ಜೆನೆಟಿಕ್ಸೇ ಅದಕ್ಕೆ ಪ್ರಿಡಿಸ್ಪೊಸಿಷನ್ ಇರ್ಬೋದು. ಅದು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್, ಅದು ಮಾಡಿಫೈ ಮಾಡೋಕ್ಕೆ ಆಗದೆ ಇರುವಂಥದ್ದು. ಬಟ್ ಮಾಡಿಫೈ ಮಾಡುವಂಥ ರಿಸ್ಕ್ ಫ್ಯಾಕ್ಟರ್ಗಳೇನು ಈಗಿನ ದಿನಗಳಲ್ಲಿ ಅಂತಂದರೆ, ಒಂದು ಇಂಪಾರ್ಟೆಂಟ್ ಇಸ್ ಹೈ ಕಾರ್ಬೋಹೈಡ್ರೇಟ್ ಡಯಟ್ ವಿಚ್ ವಿ ಕನ್ಸ್ಯೂಮ್. ಎಸ್ಪೆಷಲಿ ಇಂಡಿಯಾದಲ್ಲಿ ಎಲ್ಲ ಫುಡ್ಡು, ಎಲ್ಲ ನಾರ್ತ್ ತೊಗೊಳ್ಳಿ, ಸೌತ್ ತೊಗೊಳ್ಳಿ, ಯಾವುದೇ ಜಾಗ ತೊಗೊಂಡ್ರು ಕಾರ್ಬೋಹೈಡ್ರೇಟ್ ರಿಚ್ ಡಯಟ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಕಾಮನ್ ಆಗಿ ತಿನ್ನೋದು ನಾವು ರೈಸು, ವೀಟು, ರಾಗಿ, ಜೋಳ, ಅಂದರೆ
ಮೇನ್ ಕೋರ್ಸಲ್ಲಿ ಇರುವಂಥದ್ದು ಎಲ್ಲವೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದು ಅಲ್ದಲೆ ಶುಗರ್ಸ್, ಎಲ್ಲ ಥರದ ಶುಗರ್ಸ್ ಅಂದರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಎಲ್ಲವೂ ಶುಗರ್ಸೇ ನಮಗೆ, ಎಲ್ಲ ಥರದ ಶುಗರ್ಸು. ಮತ್ತು ಪ್ರಾಸೆಸ್ಡ್ ಫುಡ್, ಪ್ಯಾಕ್ಡ್ ಫುಡ್, ಈಗ ಬಿಸ್ಕೆಟ್ಸ್ ಇರ್ಬೋದು, ಒಂದು ಜ್ಯೂಸ್ ಇರ್ಬೋದು, ಪ್ರಾಸೆಸ್ಡ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ ಈಗ. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಈಗ. ಎಲ್ಲರಿಗೂ ಓವರ್ ಬರ್ಡನ್ಡ್ ವರ್ಕ್, ಟೈಮ್ ಕನ್ಸ್ಟ್ರೈಂಟ್ಸ್ ಆಫ್ ವರ್ಕಿಂದಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ, ಕೂತಲ್ಲೇ ಕೂತಿರೋದ್ರಿಂದ. ಈಗ ಲಾಸ್ಟ್ ಟೈಮು ನಾನು ಯಾವುದೋ ಒಂದ್ಸಲಿ ಹೇಳಿದ್ದೆ, ಸಿಟ್ಟಿಂಗ್ ಇಸ್ ದಿ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ಆ ಥರ ಬರೀ ಕೂತ್ಕೊಳ್ಳೋದು, ಕಂಟಿನ್ಯೂಸ್ ಆಗಿ ಒಂದು 30 ಮಿನಿಟ್ಸ್ ನೀವು ಕೂತಿದ್ದೀರಿ ಅಂತಂದರೆ ದಟ್ ಈಸ್ ಲೈಕ್ ಸ್ಮೋಕಿಂಗ್ ಒನ್ ಸಿಗರೆಟ್ ಅಂತ. ಸೊ ದಟ್ ಸಿಟ್ಟಿಂಗ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಆ್ಯಡ್ಸ್ ಆನ್ ಟು ಯುವರ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ಇನ್ನೊಂದು ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಅವಾಗಲೇ ಹೇಳಿದೆ. ಮತ್ತು ಇನ್ನೊಂದು ಜಂಕ್ ಫುಡ್ಸ್ ಜಾಸ್ತಿ ಅಭ್ಯಾಸ ಆಗಿಬಿಟ್ಟಿದೆ ಈಗ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಮತ್ತು ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿ ಕೈಂಡ್ ಆಫ್ ಫುಡ್ ವಿ ಆರ್ ಈಟಿಂಗ್. ಮೋಸ್ಟ್ ಫುಡ್ ವಿ ಈಟ್ ನವ ಡೇಸ್ ಆರ್ ಜೆನೆಟಿಕಲಿ ಮಾಡಿಫೈಡ್. ವೆಜಿಟೇಬಲ್ಸಿಂದ ಹಿಡಿದು ನಾನ್ ವೆಜ್ಜಿಂದ ಹಿಡಿದು ಎಲ್ಲದಕ್ಕೂ ಹಾರ್ಮೋನಲ್ ಮೆಡಿಸಿನ್ಸಿಂದನೇ ದೇ ಹ್ಯಾವ್ ಬೀನ್ ಗ್ರೋನ್ ನೌ. ಸೊ ದಟ್ ಕಾಂಟ್ರಿಬ್ಯೂಟ್ಸ್ ಟು ಹೈ ಅಮೌಂಟ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಹಾರ್ಮೋನಲ್ ಚೇಂಜಸ್ ಆಗಿ ತುಂಬ ಡಯಾಬಿಟಿಸನ್ನು ಈಗ ನಾವು ನೋಡ್ತಾ ಇದ್ದೀವಿ. ಎಸ್ ಡಾಕ್ಟರ್, ಈಗ ನೀವು ಕೆಲವೊಂದಷ್ಟು ಟರ್ಮ್ಸನ್ನು ಯೂಸ್ ಮಾಡಿದ್ರಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರಬಹುದು, ಡಯಟ್ ಆಗಿರಬಹುದು. ಸೊ ಕಮಿಂಗ್ ಟು ಡಯಾಬಿಟಿಸ್ ಸಮಸ್ಯೆ, ಈ ಸಮಸ್ಯೆಗೆ ನಾವು ಬಂದಾಗ ಅಲ್ಲಿ ಜನರಲ್ ಆಗಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅಷ್ಟೇ ಇದಾಗ್ಬಿಡುತ್ತೆ, ಡಯಾಬಿಟಿಸ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು, ಶುಗರ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಅನ್ನೋ ರೀತಿ ಒಂದು ಚಿಂತನೆಯಲ್ಲಿ ಇರ್ತಾರೆ. ಬಟ್ ಎಕ್ಸಾಕ್ಟಾಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಜನರಿಗೆ ಗೊತ್ತಿರೋದಿಲ್ಲ. ಸೊ ಈ ಡಯಾಬಿಟಿಸನ್ನು ಮ್ಯಾನೇಜ್ ಮಾಡೋ ಸ್ಟೆಪ್ಸನ್ನು ನೀವು ತಿಳಿಸ್ಕೊಡೋದಾದರೆ, ಅದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಿದ್ರಿ. ಸೊ ವಾಟ್ ಇಸ್ ದಟ್ ಟರ್ಮಿನಾಲಜಿ? ಡಯಾಬಿಟಿಸ್ನಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಯಾಬಿಟಿಸ್ಗೂ ಮುಂಚೆ ಇದೇನಾದರೂ ಈ ಟರ್ಮಿನಾಲಜಿ ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಡಯಾಬಿಟಿಸ್ಗೆ ಅವರು ಡಯಾಗ್ನೋಸ್ ಆದಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ವರ್ಡ್ ಹೆಚ್ಚಾಗಿ ಕೇಳತ್ತಾ ಅಂತ? ಕರೆಕ್ಟ್. ಈಗ ನಾವು ಯಾಕೆ ಡಯಾಬಿಟಿಸ್ ಅನ್ನು ಬಂದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮಾತಾಡ್ತೀವಿ ಅಂದರೆ, ಡಯಾಬಿಟಿಸಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ, ಕೇಳಿರ್ತೀರಿ ನೀವು. ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಬೇರೆ ಬೇರೆ ವೆರೈಟೀಸ್ ಆಫ್ ಡಯಾಬಿಟಿಸ್ ಅಂತ. ಬಟ್ ನಾವು ಕಾಮನ್ ಆಗಿ ತುಂಬ ಹೈ ನಂಬರಲ್ಲಿ ನೋಡೋದು ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಕಾಮನ್ಲಿ ಕಮ್ಸ್ ಇನ್ ಏಜ್ ಗ್ರೂಪ್ ಅಬೌವ್ 30 ಇಯರ್ಸ್. ಅಂದರೆ ಅಡಲ್ಟ್ಸಲ್ಲಿ ಬರುವಂಥ ಡಯಾಬಿಟಿಸ್ ಮೋಸ್ಟ್ ಕಾಮನ್ಲಿ ಟೈಪ್ 2 ಡಯಾಬಿಟಿಸ್. ಇದರ ಬೇಸಿಕ್ ರೀಸನ್ ಇಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ, ಅದು ಡಯಾಬಿಟಿಸ್ ಬಂದಮೇಲೆ ತಿಳ್ಕೊಬೇಕಾ ಮುಂಚೆ ತಿಳ್ಕೊಬೇಕಾ ಅಂತ ಯೋಚನೆ ಮಾಡಿದಾಗ, ಆ್ಯಕ್ಚುಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮಗೆ ಡಯಾಬಿಟಿಸ್ ಬರೋ ಮುಂಚೆ ನಮ್ಮಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಅರ್ಥ ಏನು ಅಂದರೆ, ಬಾಡಿ ಇನ್ಸುಲಿನ್ ಕೆಲಸ ಏನು, ನಮ್ಮ ಬಾಡಿ ನಾವು ಎಷ್ಟು ಶುಗರ್ ತಿಂತೀವೋ, ಶುಗರ್ ಕಂಟೆಂಟ್ ಇರುವಂಥ ಫುಡ್ಗಳನ್ನು ತಿಂತೀವೋ, ಆ ಶುಗರನ್ನು ನಮ್ಮ ಟಿಶ್ಯೂ ಅಥವಾ ಸೆಲ್ಸಿಗೆ ಅದನ್ನು ಒಳಗೆ ಪುಷ್ ಮಾಡೋದು, ಎನರ್ಜಿ ತೊಗೊಳಕ್ಕೆ. ಆ ಪುಷಿಂಗ್ ಎಬಿಲಿಟಿ ಮಾಡೋ ಕೆಲಸ ಇನ್ಸುಲಿನ್ದು. ಯಾವಾಗ ಆ ಪುಷಿಂಗ್ ಎಬಿಲಿಟಿಯನ್ನು ಇನ್ಸುಲಿನ್ ಕಳ್ಕೊಳ್ಳುತ್ತೋ ಆವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಮಾಡಬೇಕಾದ ಕೆಲಸ ಮಾಡದೇ ಹೋದಾಗ ಅದನ್ನು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಬಾಡಿಲಿ ಇನ್ಸುಲಿನ್ ಕಡಿಮೆ ಆಗಿಬಿಟ್ಟಿರುತ್ತಾ ಅಂದರೆ ಇಲ್ಲ, ನಾರ್ಮಲ್ ಇರಬಹುದು, ಅಥವಾ ಇನ್ಸುಲಿನ್ ಲೆವೆಲ್ಸ್ ಬಾಡಿಯಲ್ಲಿ ಜಾಸ್ತಿ ಇರ್ಬೋದು. ಜಾಸ್ತಿ ಇದ್ದು ಅದು ಇನ್ಸುಲಿನ್ನು ಕೆಲಸ ಮಾಡೋದನ್ನು ಕಡಿಮೆ ಮಾಡುತ್ತೆ. ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ನಿಮಗೆ ಡಯಾಬಿಟಿಸ್ ಬರುವ ಎಷ್ಟೋ ವರ್ಷಗಳು, ಆಲ್ಮೋಸ್ಟ್ 10 ರಿಂದ 15 ವರ್ಷ ಮುಂಚೆನೇ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಮ್ಮ ಬಾಡಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಹಾಗಿದ್ರೆ ಅದು ಹೇಗೆ ತಿಳ್ಕೊಳ್ಳೋದು ನಾವು, ಇನ್ಸುಲಿನ್ ರೆಸಿಸ್ಟೆನ್ಸ್ ನಂಗೆ ಸ್ಟಾರ್ಟ್ ಆಗಿದೆಯಾ ಅಂದರೆ, ಡಯಾಬಿಟಿಸ್ ಬರೋ ಮುಂಚೆನೇ ನನಗೆ ಮುಂದೆ ಬರಬಹುದಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, ಒಂದು ಸಿಂಪಲ್ ಥಿಂಗ್ ಇಸ್ ಎಕ್ಸಾಮಿನೇಷನ್ ವೈಸ್ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಬಾಡಿಯಲ್ಲಿ ಸ್ಕಿನ್ ಟ್ಯಾಗ್ಸ್ ಇರುತ್ತೆ. ಕೆಲವರು ಕುತ್ತಿಗೆ ಮೇಲೆ ಸಣ್ಣ ಸಣ್ಣ ಚರ್ಮದ ಟ್ಯಾಗ್ಸ್ ಇರುತ್ತೆ, ನೋಡಿರ್ತೀರ. ಸ್ಕಿನ್ ಟ್ಯಾಗ್ಸ್ ಇರ್ಬೋದು. ಮತ್ತು ಕುತ್ತಿಗೆ ಹಿಂದ್ಗಡೆ ಈ ನೆಕ್ ಹತ್ರ, ನೇಪ್ ಆಫ್ ದಿ ನೆಕ್ ಅಂತ ಹೇಳ್ತೀವಿ, ಅಲ್ಲಿ ಒಂಥರ ಬ್ಲ್ಯಾಕ್ ವೆಲ್ವೆಟಿ ಲೇಯರ್ ಇರುತ್ತೆ. ಮುಟ್ಟಿದ್ರೆ ವೆಲ್ವೆಟಿ ಫೀಲ್ ಇರುತ್ತೆ, ಬ್ಲ್ಯಾಕ್ ಲೇಯರ್ ಇರುತ್ತೆ. ನಾವು ಕೆಲವೊಂದ್ಸತಿ ನಾವು ಸರಿಯಾಗಿ ಸ್ನಾನ ಮಾಡಿಲ್ಲ, ಗಲೀಜಿರಬೇಕು ಅಂತ ಕೆಲವರು ಅನ್ಕೊಂಡು ಉಜ್ತಿರ್ತಾರೆ. ಬಟ್ ದಟ್ ವೆಲ್ವೆಟಿ ಲೇಯರ್ ಈಸ್ ಕಾಲ್ಡ್ ಅಸ್ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ಆಫ್ ದ ಇಂಡಿಕೇಟರ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ದ ಬಾಡಿ, ವಿಚ್ ಕ್ಯಾನ್ ಕಮ್ 10 to 15 years prior to you becoming a diabetic ಅಂತ ಹೇಳ್ತೀವಿ. ಅದಲ್ದಲೆ ಒಬೆಸಿಟಿ, ಓವರ್ ವೇಟ್ ಆರ್ ಒಬೆಸಿಟಿ ಅಂತಂದರೆ ಫ್ಯಾಟ್ ಡೆಪಾಸಿಷನ್ ಇನ್ ದ ಬಾಡಿ. ಎಲ್ಲಿ ಫ್ಯಾಟ್ ಡೆಪಾಸಿಷನ್ನು ಅಂದರೆ, ಅಬ್ಡಮನಲ್ಲಿ, ಎಸ್ಪೆಷಲಿ ಆನ್ ದ ಇಂಟರ್ನಲ್ ಆರ್ಗನ್ಸ್ ಮೇಲ್ಗಡೆ ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ಈ ಚರ್ಮದ ಫ್ಯಾಟ್ ಒಂದು ಕಡೆ ಆದರೆ, ಒಳಗಡೆ ಇರುವ ಇಂಟರ್ನಲ್ ಆರ್ಗನ್ಸ್ ಇರುತ್ತಲ್ಲ, ಸ್ಟಮಕ್ಕು, ಇಂಟೆಸ್ಟೈನ್, ಅದ್ರ ಮೇಲೆ ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ನಾವು ಅದನ್ನು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಆ ಫ್ಯಾಟ್ ಯಾರಲ್ಲಿ ಜಾಸ್ತಿ ಇರುತ್ತೋ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಈ ವಿಚಾರಗಳು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಗೊತ್ತಿರಲಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಈ ಡಯಾಬಿಟಿಕ್ ಆಗೋಕ್ಕೆ 10-15 ವರ್ಷಕ್ಕಿಂತ ಮುಂಚೆನೇ ಒಂದಷ್ಟು ಸೂಚನೆಗಳನ್ನು ನೀಡ್ತಿರುತ್ತೆ. ಯಾವ ವಿಚಾರಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಹೆಲ್ತ್ ವಿಚಾರದಲ್ಲಿ ಅನ್ನೋದನ್ನು ಡಾಕ್ಟರ್ ಮತ್ತಷ್ಟು ವಿಚಾರಗಳನ್ನು
ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಹಲವಾರು ಇಂಪಾರ್ಟೆಂಟ್ ವಿಚಾರಗಳನ್ನು ಡಯಾಬಿಟಿಸ್ ಬಗ್ಗೆ ನೀವು ತಿಳಿಸ್ಕೊಡ್ತಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಿಕಾಸ್ ಪ್ರೀವಿಯಸ್ ಎಷ್ಟೋ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ನಾವು, ಅದರಲ್ಲಿ ಡಯಾಬಿಟಿಸ್ ಏನು ಡಯಾಗ್ನಾಸ್ಟಿಕ್ ಮೆಷರ್ಸು, ಟ್ರೀಟ್ಮೆಂಟು ಇದೆಲ್ಲ ತಿಳ್ಕೊಳ್ತಾ ಬರ್ತೀವಿ. ಬಟ್ ಹೇಗೆ ಡಯಾಬಿಟಿಕ್ ಆಗೋಕ್ಕಿಂತ ಮುಂಚೆ ಏನೇನು ಆಗತ್ತೆ ನಮ್ಮ ದೇಹದಲ್ಲಿ, ನಾವು ಅದನ್ನು ಆ ಸೂಚನೆಗಳನ್ನು ಹೇಗೆ ಗಮನಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಿದ್ದೀರಿ. ಸೊ ಡಾಕ್ಟರ್, ಈಗ ಕಮಿಂಗ್ ಟು ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್, ಯಾವ ರೀತಿ ಸ್ಟೆಪ್ಸನ್ನು ತಗೋಬೇಕಾಗತ್ತೆ ಟು ಮ್ಯಾನೇಜ್ ಡಯಾಬಿಟಿಸ್ ಆ್ಯಂಡ್ ಶುಗರ್ ಲೆವೆಲ್ಸ್ ಇನ್ ಆ ಬಾಡಿ? ಫಾರ್ ಎಕ್ಸಾಂಪಲ್, ಈಗ ಡಯಟ್ ಆಗಿರಬಹುದು, ಯಾವ ರೀತಿ ನೀವು ಹೇಳಿದ್ರಿ ಫುಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನನ್ನು ಇಂಟೇಕ್ ಮಾಡ್ತೀರಿ ಅನ್ನೋದು ಕೂಡ ನಿಮ್ಮ ದೇಹದ ರೆಸ್ಪಾನ್ಸ್ ಆಗಿರುತ್ತೆ ಅಂತ. ಸೊ ಡಯಟ್ ಹೇಗಿರಬೇಕು, ಆ್ಯಂಡ್ ನಂತರ ಅದರ ಜೊತೆಗೆ ಎಕ್ಸಸೈಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಟು ಬಿ ಹೆಲ್ದಿ. ಸೊ ಆ ಎಕ್ಸಸೈಸ್ ಅನ್ನೋದು ಯಾವಾಗ ಮಾಡ್ತಿರಬೇಕು, ಹೌ ಫ್ರೀಕ್ವೆಂಟ್ ಇಟ್ ಶುಡ್ ಬಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ ಬರೋದು ಡಯಟ್ ಕಾಂಟ್ರಿಬ್ಯೂಟ್ಸ್ ಆಲ್ಮೋಸ್ಟ್ 70 to 80% ಆಫ್ ಯುವರ್ ಡಯಾಬಿಟಿಸ್ ಕಂಟ್ರೋಲ್. ನೆಕ್ಸ್ಟ್ ಕಮ್ಸ್ ಯುವರ್ ಎಕ್ಸಸೈಸ್, ಅದೊಂದು 10%, ಇನ್ನು 10% ಮೆಡಿಸಿನ್. ಸೊ ಮೆಡಿಸಿನ್ನೇ ಇಂಪಾರ್ಟೆಂಟ್ ಅಂತ ತಲೆಯಲ್ಲಿ ಇಟ್ಕೋಬಾರ್ದು, ನಂಬರ್ 1. ಬಟ್ ಡಯಟ್ ಜಾಸ್ತಿ ಇಂಪಾರ್ಟೆಂಟ್. ಡಯಟಲ್ಲಿ ಹಾಗಿದ್ರೆ ಏನು ಮಾಡಬೇಕು ನಾವು, ಏನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಎಷ್ಟು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್. ಇದು 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎರಡೂ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿದ್ರೆ ಶುಗರ್ ಡೆಫಿನೆಟ್ಲಿ ಕಂಟ್ರೋಲ್ ಬರುತ್ತೆ. ಹಾಗಿದ್ರೆ ಏನು ತಿನ್ನಬೇಕು ಅಂದರೆ, ಈಗ ಎಲ್ಲರಿಗೂ ಡೌಟ್ಸ್ ಇರುತ್ತೆ, ನಾನು ಇಂಡಿವಿಜುವಲಾಗಿ ಹೇಳ್ತಾ ಹೋಗ್ತೀನಿ. ವೈಟ್ ರೈಸ್ ಇರ್ಬೋದು, ಗೋಧಿ ಇರ್ಬೋದು, ಜೋಳ, ರಾಗಿ, ಮಿಲ್ಲೆಟ್ಸ್, ತರಾವರಿ ಕಾರ್ಬೋಹೈಡ್ರೇಟ್ಸ್ ಇದೆ ಮೇಯ್ನ್ ಕೋರ್ಸ್ ನಾವು ತಿನ್ನೋದು. ಅದರಲ್ಲಿ ವೈಟ್ ರೈಸಲ್ಲಿ ಹೈಯೆಸ್ಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ, ಆಲ್ಮೋಸ್ಟ್ 70 ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಎವ್ರಿಥಿಂಗ್ ಇಸ್ ಶುಗರ್. ಸೊ ವೈಟ್ ರೈಸ್ ಪ್ರಿಫರೇಬಲಿ ಕಟ್ ಡೌನ್ ಮಾಡಿ. ಕಟ್ ಡೌನ್ ಅಂದರೆ ನೀವು ನಿಲ್ಸೋಕ್ಕೆ ಸಾಧ್ಯ ಆದರೆ ದಯವಿಟ್ಟು ನಿಲ್ಲಿಸ್ಬಿಡಿ. ನೆಕ್ಸ್ಟ್ ಆಪ್ಷನ್ ಏನು, ವೀಟ್ ಅಂದರೆ ಗೋಧಿಯಲ್ಲಿ ಹೋಲ್ ವೀಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ಮಿಕ್ಸ್ ಮಾಡಬಾರ್ದು, ಹಿಟ್ಟುಗಳು ಮಿಕ್ಸ್ ಮಾಡಿ ತಿಂತೀವಿ ಅಂತ ಹೇಳ್ತಾರೆ, ಮಾಡಬೇಡಿ. ಹೋಲ್ ವೀಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಗ್ಲೈಸಿಮಿಕ್ ಇಂಡೆಕ್ಸ್ ರೈಸ್ಗಿನ್ನ ಸ್ವಲ್ಪ ಕಡಿಮೆ. ಹಾಗಂತ ವೀಟ್ ತಿನ್ಬೋದಾ, ಕೆಲವ್ರಿಗೆ ಡೌಟ್ ಇದೆ, ಗ್ಲೂಟೆನ್ ಇರುತ್ತೆ ಅದರಲ್ಲಿ, ತಿಂದರೆ ಏನಾರು ಪ್ರಾಬ್ಲಮ್ ಆಗುತ್ತಾ ಅಂದರೆ, ಟೈಪ್ 2 ಡಯಾಬಿಟಿಕ್ಸ್ಗೆ ಗ್ಲೂಟೆನ್ಗೆ ಡೈರೆಕ್ಟ್ ಲಿಂಕ್ ಇಲ್ಲ. ಬಟ್ ಏನು ಹೇಳ್ತಾರೆ, ಗ್ಲೂಟೆನ್ ಅನ್ನೋ ಕಂಟೆಂಟ್ ಏನು ವೀಟಲ್ಲಿರುತ್ತೋ ಅದು ಕೆಲವೊಂದ್ಸರಿ ನಮ್ಮ ಬೀಟಾ ಸೆಲ್ಸ್ ಅಂತ ಇರುತ್ತೆ ಪ್ಯಾನ್ಕ್ರಿಯಾಸಲ್ಲಿ, ಯಾವುದು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೋ ಅದನ್ನು ಡೆಸ್ಟ್ರಾಯ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಬಟ್ 100% ಪ್ರೂವನ್ ಅಲ್ಲ. ಹಾಗಾಗಿ ವೀಟನ್ನು ತಿನ್ಬೋದು, ಬಟ್ ಅದನ್ನು ಮಾಡ್ರೇಷನ್ ಅಂತ ಹೇಳ್ತೀವಿ. ವೈಟ್ ರೈಸ್ ಸಾಧ್ಯ ಆದರೆ ಬಿಟ್ಬಿಡಿ. ಹಾಗಿದ್ರೆ ಬೇರೆ ಏನು ತಿನ್ನಬೇಕು, ರೈಸ್ ತಿನ್ನಬೇಕು ಅನಿಸಿದಾಗ ಅಂದರೆ, ಒಂದು ಆಪ್ಷನ್ ಇಸ್ ಈ ರಾಜಮುಡಿ ರೈಸ್ ಅಂತ ಬರುತ್ತೆ, ಅದು ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ. ಬ್ರೌನ್ ರೈಸಲ್ಲೂ ಆಲ್ಮೋಸ್ಟ್ ಅಷ್ಟೇ ಶುಗರ್ ಇರುತ್ತೆ, ಬಟ್ ಏನಂದರೆ ಸ್ವಲ್ಪ ಫೈಬರ್ಸ್ ಇರೋದ್ರಿಂದ ಕಂಟೆಂಟ್ ಆಫ್ ಶುಗರ್ ಅಬ್ಸಾರ್ಪ್ಷನ್ ಸ್ಲೋ ಆಗುತ್ತೆ. ಬಟ್ ತಿನ್ನಲೇಬೇಕು ಅನಿಸಿದಾಗ ತಿನ್ನಿ, ಬಟ್ ಆದಷ್ಟು ರೈಸ್ ಅವಾಯ್ಡ್ ಮಾಡಿ. ಹಾಗಿದ್ರೆ ಏನು ತಿನ್ನಬೇಕು ಅಂದರೆ, ಜೋಳ, ರಾಗಿ ಮತ್ತು ಮಿಲ್ಲೆಟ್ಸ್ ಎಲ್ಲವೂ ತಿನ್ಬೋದು. ಜೋಳನೂ ತಿನ್ಬೋದು, ರಾಗಿನೂ ತಿನ್ಬೋದು, ಮಿಲ್ಲೆಟ್ಸು ತಿನ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಈಗ ರಾಗಿ ಮುದ್ದೆ ಆಗ್ಬೋದು, ರಾಗಿ ರೊಟ್ಟಿ ಆಗ್ಬೋದು. ಹಾಗಂತ ಇದೆಲ್ಲ ತಿನ್ಬೋದು ಅಂದರೆ ಎಷ್ಟು ತಿನ್ಬೋದು ಅನ್ನೋದು ಇಂಪಾರ್ಟೆಂಟು. ಇಲ್ಲ ರಾಗಿ ರೊಟ್ಟಿ ತಿಂತೀನಿ, 3 ರೊಟ್ಟಿ ತಿಂತೀನಿ, ಅಥವಾ ಜೋಳದ ರೊಟ್ಟಿ ತಿಂತೀನಿ, 4 ರೊಟ್ಟಿ ತಿಂತೀನಿ ಅಂತ ಮಾಡಿದ್ರೆ ನಿಮ್ಮದು ಶುಗರ್ಸ್ ಕಂಟ್ರೋಲ್ ಬರೋದಿಲ್ಲ. ಪೋರ್ಷನ್ ಕಂಟ್ರೋಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈಗ ಚಿಕ್ಕದು 2 ರೊಟ್ಟಿ ತಿಂದರೆ ಮುಗಿಸ್ಬೇಕು. ಹಾಗಿದ್ರೆ ಹೊಟ್ಟೆ ಹೇಗೆ ತುಂಬಿಸ್ಕೊಳ್ಳೋದು ಅಂತಂದಾಗ, ಸೈಡ್ ಡಿಶಸ್ಸಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು. ಅಂದರೆ ಪ್ರೋಟೀನ್ ಮತ್ತು ಫೈಬರ್ಸ್ ಶುಡ್ ಬಿ ಮೋರ್ ಇನ್ ಯುವರ್ ಡಯಟ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅಂದರೆ 25% ಮೇಯ್ನ್ ಕೋರ್ಸ್ ಮೀಲು, ಇನ್ನು ಮಿಕ್ಕಿದ್ದೆಲ್ಲ 75% ಇಟ್ ಶುಡ್ ಬಿ ಫೈಬರ್ಸ್. ಅಂದರೆ ಹಸಿ ತರಕಾರಿ, ಹಸಿ ಕಾಳುಗಳಿರ್ಬೋದು, ಅಥವಾ ಬೇಯಿಸಿದ ಕಾಳು, ಪಲ್ಯಗಳು, ಸಾಂಬಾರು ಇರ್ಬೋದು, ಮೊಸರು, ಮಜ್ಜಿಗೆ, ಈ ಪನ್ನೀರು, ಮಶ್ರೂಮು, ಕಾಳುಗಳು. ಅಂದರೆ ಈ ವೆಜಿಟೇರಿಯನ್ಸ್ಗೆ ಕಾಳುಗಳು ಈಸ್ ಎ ಸೋರ್ಸ್ ಆಫ್ ಪ್ರೋಟೀನ್. ಮತ್ತು ಈ ಸೋಯಾಬೀನು, ಪನ್ನೀರು, ಟೋಫು ಅವೆಲ್ಲ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ನಾನ್ ವೆಜಿಟೇರಿಯನ್ಸ್ಗೆ ಎಗ್ಗು, ಫಿಶ್ಶು, ಚಿಕನ್ ಎಲ್ಲನೂ ತಿನ್ಬೋದು. ಎಸ್ಪೆಷಲಿ ಲೀನ್ ಮೀಟ್ ಅಂತ ಹೇಳ್ತೀವಿ. ಅಂದರೆ ಫ್ಯಾಟ್ ಇರುವಂಥ ಮೀಟನ್ನು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆ. ಅಂದರೆ ಎಸ್ಪೆಷಲಿ ರೆಡ್ ಮೀಟ್ ವಿಚ್ ಹ್ಯಾಸ್ ಮೋರ್ ಫ್ಯಾಟ್, ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ತಿನ್ಬೋದು ಅಂತಂದರೆ, 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಪ್ರೋಟೀನ್ ಬೇಕು ಅಂತ ಹೇಳ್ತೀವಿ. ಹಾಗಾಗಿ ಪ್ರೋಟೀನ್ ಶುಡ್ ಬಿ ಅರೌಂಡ್ 30 to 35% ಆಫ್ ದ ಪ್ಲೇಟ್. ರಿಮೈನಿಂಗ್ 35% ಆಫ್ ದ ಪ್ಲೇಟ್ ಶುಡ್ ಬಿ ವೆಜಿಟೇಬಲ್ಸ್ ಆ್ಯಂಡ್ ಫ್ಯಾಟ್. ಅಂದರೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು ಡೈಲಿ, ಏನೂ ಆಗೋದಿಲ್ಲ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೆದರ್ಕೋಬೇಡಿ. ತುಂಬ ತುಪ್ಪನ ಬಿಸಿ ಮಾಡಿಬಿಟ್ಟು ಕರಗಿಸಿ ತಿನ್ನೋದು ನಾಟ್ ಅಡ್ವೈಸಬಲ್. ಹೇಗಿದೆಯೋ ಹಾಗೆ ಹಾಕ್ಕೊಳ್ಳಿ. ಬಿಕಾಸ್ ವೆನ್ ಯು ಹೀಟ್ ಗೀ ಅಲ್ಲ, ಅದು ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಂಡು ತಿನ್ಬೋದು. ಸೊ ನೀವು ಪ್ಲೇಟಲ್ಲಿ 30% ಆಫ್ ದ ಪ್ಲೇಟ್ ಅಷ್ಟೇ ಕಾರ್ಬೋಹೈಡ್ರೇಟ್ ಇಟ್ಕೋಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ರೈಸ್, ವೀಟ್, ಜೋಳ ಏನೇನು ತಿಂತೀವೋ ಎಲ್ಲನೂ.
ಹಾಗಂತ ಈಗ ಮಿಲೆಟ್ಸ್ ತಿಂದೆ ಅಪ್ಪ, ಮಿಲೆಟ್ಸ್ ಮಾಡಿಕೊಂಡೆ ನಾನು ಒಂಚೂರು ತಿಂದೆ ಒಂದು ಬೌಲ್ ಅಂದರೆ ಒಂದು ಬೌಲ್ಗೆ ಮುಗಿಸ್ಬೇಕು. ಅದನ್ನು ಮತ್ತೆ ಇನ್ನೂ ಮಿಲೆಟ್ಸು ತಿಂದೆ, ಇನ್ನೊಂದು ಲೋ ಕಾರ್ಬೋಹೈಡ್ರೇಟ್ ಫುಡ್ ತಿಂತೀನಿ ನಾನು ಅಂತ ಮಾಡೋ ಹಂಗಿಲ್ಲ. ಮುದ್ದೆ ತಿಂದೆ, ಮುದ್ದೆ ಮುಗೀತು, ಮತ್ತೆ ಮಿಲೆಟ್ಸಿಗೆ ಮೊಸರನ್ನ ಥರ ಹಾಕೊಂಡು ತಿಂತೀನಿ ಅನ್ನೋ ಆಪ್ಷನ್ ಇಲ್ಲ. ಸೊ ಎನಿ ಒನ್ ಕಾರ್ಬೋಹೈಡ್ರೇಟ್ ಎಟ್ ಎ ಟೈಮ್ ವಿತ್ ಮೋರ್ ಪ್ರೋಟೀನ್ ಮೋರ್ ಫೈಬರ್ ಶುಡ್ ಬಿ ಇನ್ ಯುವರ್ ಮೇನ್ ಮೀಲ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದೇನೆಂದರೆ ಫ್ರೂಟ್ಸ್ ಕೇಳ್ತಾರೆ ಕೆಲವರು. ಫ್ರೂಟ್ಸ್ ತಿನ್ಬೋದಾ, ಯಾವ ಫ್ರೂಟ್ ತಿನ್ಬೋದು, ಯಾವ್ದು ತಿನ್ನಬಾರ್ದು ಅಂತಂದರೆ ಬೇಸಿಕಲಿ ಈ ಮಾವಿನ ಹಣ್ಣು, ಹಲಸಿನ ಹಣ್ಣು, ಸಪೋಟ ಇವೆಲ್ಲ ಸ್ವಲ್ಪ ಹೈ ಶುಗರ್ ಇರುವಂಥದ್ದು. ಹಾಗಂತ ತಿನ್ನಬಾರ್ದಾ, ಬಾಳೆಹಣ್ಣು ತಿನ್ಬಾರ್ದು ಅಂದರೆ ಎಲ್ಲ ಹಣ್ಣುಗಳನ್ನು ತಿನ್ನಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಿ, ಒಂದು ಬೌಲ್ ಲೆಕ್ಕದಲ್ಲಿ ತಿನ್ನಿ. ಮತ್ತು ಇನ್ನೊಂದು, ಊಟದ ಜೊತೆ ತಿನ್ನೋಕ್ಕಿಂತ ಬಿಟ್ವೀನ್ ದ ಮೀಲ್ ಅದನ್ನು ತಿನ್ನೋದು ಮೋರ್ ಅಡ್ವೈಸಬಲ್ಲು. ಮತ್ತು ಫ್ರೂಟ್ ಶುಗರ್ ಜೊತೆಗೆ ಫ್ರೂಟಲ್ಲಿ ವಾಟರ್ ಇರುತ್ತೆ, ಜೊತೆಗೆ ವಿಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಹಾಗಾಗಿ ಸಿಂಪಲಾಗಿ ಹೇಳಬೇಕಂದ್ರೆ 1 ಬೌಲ್ ಅಂದರೆ 100 ಗ್ರಾಮ್ಸ್ ಆಫ್ 1 ಬೌಲ್ ರೈಸು 1.5 ಮ್ಯಾಂಗೋ ಎರಡೂ ಸೇಮ್ ಆಗೋಗುತ್ತೆ. ಸೊ ಹಾಗಿದ್ರೆ 1 ಬೌಲ್ ರೈಸ್ ಬಿಟ್ಟರೆ ಒಂದು ಫುಲ್ ಮಾವಿನ ಹಣ್ಣು ತಿನ್ಬೋದು ಅಂತ ಹೇಳ್ತೀವಿ. ಸೊ ತಿನ್ನಬಾರ್ದು ಅನ್ನೋದಲ್ಲ, ಎಲ್ಲ ತಿನ್ಬೋದು, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ಬೋದು. ಇನ್ನೊಂದು, ಫ್ರೂಟ್ಸ್ ಜೊತೆ ನೀವು ನಟ್ಸ್ ಹಾಕೊಂಡು ತಿಂದರೆ, ಡ್ರೈ ಫ್ರೂಟ್ಸ್ ಹಾಕೊಂಡು ತಿಂದರೆ ಇಟ್ ಈಸ್ ಅನ್ ಅಡ್ವಾಂಟೇಜ್. ಯಾಕೆ ಅಂದರೆ ಡ್ರೈ ಫ್ರೂಟ್ಸ್ ಎಸ್ಪೆಷಲಿ ಬಾದಾಮಿ, ವಾಲ್ನಟ್ಸು ಏನು ಹಾಕೊಂಡು ತಿಂತೀವೋ ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ಆ ಗುಡ್ ಫ್ಯಾಟ್ ಆ್ಯಂಡ್ ಗುಡ್ ಪ್ರೋಟೀನ್ ಜೊತೆ ಶುಗರ್ಸ್ ತಿಂದಾಗ ಶುಗರ್ ಅಬ್ಸಾರ್ಪ್ಷನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಈಗ ರೊಟ್ಟಿ ಜೊತೆಗೆ ನಾನು ಇಷ್ಟು ಕಾಳು ಪಲ್ಯ ಹಾಕೊಂಡು ತಿಂದೆ ಅಥವಾ ಚಿಕನ್ ಜೊತೆ ತಿಂದೆ ಅಂದಾಗ ಪ್ರೋಟೀನ್ಸ್ ಜೊತೆಗೆ ತಿಂದು ಫ್ಯಾಟ್ ಜೊತೆಗೆ ತಿಂದಾಗ ಶುಗರ್ ಅಬ್ಸಾರ್ಪ್ಷನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಹಾಗಾಗಿ ವಿ ಶುಡ್ ಇನ್ಕ್ಲೂಡ್ ದಟ್. ಇನ್ನೊಂದು ಫುಡ್ಡಲ್ಲಿ ಈಗ ಇನ್ಸುಲಿನ್ ಸೆನ್ಸಿಟೈಸೇಷನ್ ಅಂತ ಹೇಳ್ತೀವಿ ನಾವು. ಇನ್ಸುಲಿನ್ ಬಾಡಿಯಲ್ಲಿ ಚೆನ್ನಾಗಿ ಆ್ಯಕ್ಟ್ ಆಗಬೇಕಂದ್ರೆ ಕೇಳಿರ್ತೀರ, ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸ್ಬಿಟ್ಟು ಮೆಂತ್ಯ ತಿಂತೀವಿ. ಮೆಂತ್ಯ ಇಟ್ ವಿಲ್ ಹೆಲ್ಪ್ ಟು ಸೆನ್ಸಿಟೈಸ್ ದ ಇನ್ಸುಲಿನ್. ಮತ್ತು ಚಕ್ಕೆ ಪುಡಿಯನ್ನು ನೀರಿಗೋ ಹಾಲ್ಗೋ ಹಾಕೊಂಡು ಕುಡಿದ್ರೂ ಕೂಡ ಇನ್ಸುಲಿನ್ ಸೆನ್ಸಿಟೈಸ್ ಆಗುತ್ತೆ. ಸೊ ಡಯಟಲ್ಲಿ ಬೇಸಿಕಲಿ ಕಟ್ ಡೌನ್ ಕಾರ್ಬೋಹೈಡ್ರೇಟ್ಸು 30% ಅನ್ನೋದು ತಲೆಯಲ್ಲಿ ಇಟ್ಕೋಬೇಕು. ಎಲ್ಲೇ ಹೊರಗಡೆ ಹೋಗ್ತೀರಾ, ಹೋಟ್ಲಿಗೆ ಹೋಗ್ತೀರಾ, ಒಂದು ರೋಟಿ ತೊಗೊಳ್ಳಿ, ಸೈಡ್ ಡಿಶ್ ಜಾಸ್ತಿ ತೊಗೊಳ್ಳಿ, ಮಶ್ರೂಮ್ ಇರೋದು, ಎಗ್ ಇರೋದು ಏನಾದ್ರು ತೊಗೊಳ್ಳಿ, ಒಂಚೂರು ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳಿ, ಫಿಲ್ ಯುವರ್ ಸ್ಟಮಕ್ ವಿತ್ ಸೈಡ್ ಡಿಶ್ ಆ್ಯಂಡ್ ಕಮ್ ಬ್ಯಾಕ್. ಡೀಪ್ ಆಯಿಲ್ ಫ್ರೈಸ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಎಕ್ಸಸೈಸ್ ಹೇಗಿರಬೇಕು ಆ್ಯಂಡ್ ಮೆಡಿಸಿನ್ ಯಾವ ರೀತಿ ಇದ್ರ ಜೊತೆ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಡಯಟ್ ಬಗ್ಗೆ ತಿಳಿಸ್ಕೊಟ್ರಿ, ಅದರ ಜೊತೆಗೆ ಬರೋದು ಎಕ್ಸಸೈಸು. ಸೊ ಅದು ಹೇಗಿರಬೇಕು? ಸೊ ಎಕ್ಸಸೈಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸಲ್ಲಿ ಏನಾದ್ರು ಇಂಪಾರ್ಟೆಂಟು 150 ಮಿನಿಟ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಪರ್ ವೀಕ್ ಅಂತ ಹೇಳ್ತೀವಿ. ಅಂದರೆ 30 ಮಿನಿಟ್ಸ್ ಪರ್ ಡೇ ಈಸ್ ಮೋರ್ ಐಡಿಯಲ್. 30 ಮಿನಿಟ್ಸ್ ಬ್ರಿಸ್ಕ್ ವಾಕ್, ಯೋಗ, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಏರೋಬಿಕ್ಸ್ ಇಂಥದ್ದು ಏನಾದ್ರು ಮಾಡಿ, ದಟ್ ಹೆಲ್ಪ್ಸ್ ಇನ್ ಸ್ಟ್ರೆಚಿಂಗ್ ಯುವರ್ ಬಾಡಿ. ಅದು ಇಂಪಾರ್ಟೆಂಟು. ಜೊತೆಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದರೆ ಮಸಲ್ ಬಿಲ್ಡಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಿದ್ರೆ ಜಿಮ್ಗೆ ಎಷ್ಟು ಸಲ ಹೋಗ್ಬೇಕು ನಾವು ಅಂದರೆ ವೀಕ್ಲಿ ಟ್ವೈಸ್ 30 to 40 ಮಿನಿಟ್ಸ್ ಜಿಮ್ ವಿಲ್ ಹೆಲ್ಪ್ ಟು ಬಿಲ್ಡ್ ಅಪ್ ದಿ ಮಸಲ್ ಮಾಸ್. ಮಸಲ್ ಮಾಸ್ ನಮಗಿದ್ದಾಗ ಶುಗರ್ ಟೇಕಪ್ ಮಾಡೋಕ್ಕೆ ಮಸಲ್ ಮಾಸ್ ಬೇಕು. ಹಾಗಾಗಿ ಮಸಲ್ ಮಾಸ್ನು ಕೂಡ ಬಿಲ್ಡ್ ಮಾಡಬೇಕು. 10 ಕಿಲೋಮೀಟರ್ ವಾಕ್ ಮಾಡ್ಬೋದಾ ಅಂದರೆ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಅಡ್ವೈಸಬಲ್. 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ವಿಲ್ ಹೆಲ್ಪ್ ಯು ಟು ಮೇಂಟೈನ್ ಯುವರ್ ಬ್ಲಡ್ ಶುಗರ್. ಅದ್ರ ಮೀರಿದ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಎಕ್ಸಸೈಸ್ ಮಾಡ್ಬೋದು. ಹಾಗಿದ್ರೆ ಮೆಡಿಕೇಷನ್ಸ್ ಏನು ಅಂದರೆ ಕಾಮನ್ ಆಗಿ ಫಸ್ಟ್ ಡಯಟು ಎಕ್ಸಸೈಸ್ ನಂತರ ವಿ ಇಂಟ್ರೊಡ್ಯೂಸ್ ಸಮ್ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಬರಲಿಲ್ಲ ಅಂದಾಗ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ಪು ಇನ್ಸುಲಿನ್ಗೆ ಹೋಗ್ತೀವಿ. ತರಾವರಿ ಟ್ಯಾಬ್ಲೆಟ್ಸ್ ಇದೆ, ದಟ್ ವಿ ವಿಲ್ ಡಿಸೈಡ್ ವಾಟ್ ವಿ ಹ್ಯಾವ್ ಟು ಗಿವ್. ಬಟ್ ಇವಾಗ ಏನಾರ ಡಾಕ್ಟರ್ ನಿಮಗೆ ಇನ್ಸುಲಿನ್ ತೊಗೋಬೇಕು, ನೀವು ಆದಷ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಡಿನೈ ಮಾಡಬೇಡಿ ದಯವಿಟ್ಟು. ಎಷ್ಟು ಬೇಗ ನೀವು ಇನ್ಸುಲಿನ್ ಅರ್ಲಿ ಸ್ಟಾರ್ಟ್ ಮಾಡ್ಕೋತೀರಾ. ಎಷ್ಟೋ ಜನಕ್ಕೆ ಸ್ಟಾರ್ಟ್ ಮಾಡಿ ಕಂಟ್ರೋಲ್ ತಂದ ನಂತರ ನಾವು ಇನ್ಸುಲಿನ್ ನಿಲ್ಲಿಸಿ ಮತ್ತೆ ಟ್ಯಾಬ್ಲೆಟಿಗೆ ಶಿಫ್ಟ್ ಆಗಬಹುದು. ಈ ರಾಂಗ್ ಐಡಿಯಾನ ಇಟ್ಕೋಬೇಡಿ. ಒಂದ್ಸಲ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಟ್ರೆ ಕಂಟಿನ್ಯೂಸ್ ಆಗಿ ಇನ್ಸುಲಿನೇ ಇರುತ್ತೆ, ಟ್ಯಾಬ್ಲೆಟಿಗೆ ಬರೋಕ್ಕೆ ಆಗಲ್ಲ ಅನ್ನೋದು ಸುಳ್ಳು. ಎಷ್ಟೋ ಜನಕ್ಕೆ ಡಯಾಬಿಟಿಸ್ ರಿವರ್ಸಲ್ ಕೂಡ ಆಗುತ್ತೆ ವೆನ್ ಯು ಮೇಂಟೈನ್ ಗುಡ್ ಶುಗರ್ ವಿತ್ ಅರ್ಲಿ ಇನ್ಸುಲಿನ್ ದೆನ್ ಟ್ಯಾಬ್ಲೆಟ್ಸ್ ದೆನ್ ಕಮ್ ಬ್ಯಾಕ್ ಟು ಡಯಟ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಆಗದೇ ಇಲ್ಲ ಅನ್ನೋದು ಸುಳ್ಳು. ಸೆಕೆಂಡ್ ಥಿಂಗು, ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಕಾಮನ್ ಆಗಿ ಡಯಾಬಿಟಿಸಲ್ಲಿ ನಾವು ನೋಡೋದು ಅಂತಂದರೆ ಎಲ್ಲ ಆರ್ಗನ್ ಸಿಸ್ಟಮ್ಗೂ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ. ಅಂದರೆ ಮೈಕ್ರೋವ್ಯಾಸ್ಕುಲರ್ ಮತ್ತು ಮ್ಯಾಕ್ರೋವ್ಯಾಸ್ಕುಲರ್ ಅಂತ ಹೇಳ್ತೀವಿ. ಅಂದರೆ ಕಣ್ಣು ಮತ್ತು ಕಿಡ್ನಿ ಎರಡೂ ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್. ಕಣ್ಣಲ್ಲಿ ರೆಟಿನಾ ಅಂತಿರುತ್ತೆ, ಅಕ್ಷಿಪಟಲ ಅಂತ ಹೇಳ್ತೀವಿ, ಅದು ಶುಗರಿಂದಾಗಿ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಕಿಡ್ನಿ ವಿಲ್ ಆಲ್ಸೋ ಸ್ಟಾಪ್, ಅಂದರೆ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಸ್ಟೇಜಿಗೆ ಹೋಗುವ ಸಾಧ್ಯತೆ ಇರುತ್ತೆ ಬಿಕಾಸ್ ಆಫ್ ಡಯಾಬಿಟಿಸ್. ಸೊ ಯೂರಿನಲ್ಲಿ ಪ್ರೋಟೀನ್ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ. ಹಾಗಾಗಿ ದಟ್ ಶುಡ್ ಆಲ್ಸೋ ಬಿ ಅವಾಯ್ಡೆಡ್ ಬೈ ಕಂಟ್ರೋಲಿಂಗ್ ಡಯಾಬಿಟಿಸ್. ನೆಕ್ಸ್ಟು ಬ್ರೈನಲ್ಲಿ ಸ್ಟ್ರೋಕ್ ಆಗುವ ರಿಸ್ಕ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗುತ್ತೆ ಡಯಾಬಿಟಿಸಲ್ಲಿ. ಸೊ ಈ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಬೇಕಂದ್ರೆ ನೀವು ಶುಗರ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹಾಗಾದರೆ ಎಷ್ಟು ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡಿಸ್ಬೇಕು ಶುಗರ್ನ ಅಂತಂದರೆ, ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗ್ಬೋದು, ಇನ್ಸುಲಿನ್ ತೊಗೊಳ್ಳೋರಾಗ್ಬೋದು, ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಶುಗರ್ನ ಚೆಕ್ ಮಾಡಲೇಬೇಕು.
ಹೇಗೆ ಮಾಡಬೇಕು ಅಂದರೆ ಖಾಲಿ ಹೊಟ್ಟೆಲ್ ಒಂದ್ಸಲಿ ಚೆಕ್ ಮಾಡಬೇಕು, ಮತ್ತು ತಿಂಡಿ ತಿಂದು ಅಥವಾ ಊಟ ಮಾಡಿ 1 hour 45 minutes ಅಂದರೆ ವಿತಿನ್ 2 hours ಮತ್ತೊಂದ್ಸಲಿ ಚೆಕ್ ಮಾಡಬೇಕು. ಇದು ಎವ್ರಿ ಮಂತ್ ಮಾಡಲೇಬೇಕಾದ ಟೆಸ್ಟು. ಇದ್ರ ಜೊತೆಗೆ ಏನೇನು ಮಾಡಿಸ್ಬೇಕು ಅಂದರೆ ಒನ್ಸ್ ಇನ್ 3 months HbA1c ಅನ್ನೋದು ಮಾಡಬೇಕು. ಅಂದರೆ ಆವ್ರೇಜ್ ಬ್ಲಡ್ ಗ್ಲೂಕೋಸ್ ಆಫ್ 3 months ತೋರಿಸುತ್ತೆ. HbA1c ಶುಡ್ ಆಲ್ವೇಸ್ ಬಿ ಲೆಸ್ ದೆನ್ 7% ಟು ಸೇ ಇಟ್ ಆಸ್ ಗುಡ್ ಕಂಟ್ರೋಲ್. ಅದ್ರ ಜೊತೆಗೆ ಅಡಿಷ್ನಲ್ ಟೆಸ್ಟ್ ಏನು ಮಾಡಿಸ್ತೀವಿ ಕಾಮನ್ ಆಗಿ ಅಂದರೆ ಕಿಡ್ನಿ ಫಂಕ್ಷನ್, ಅಂದರೆ ಬ್ಲಡ್ ಯೂರಿಯಾ, ಸೀರಮ್ ಕ್ರಿಯಾಟಿನೈನ್ ಮತ್ತು EGFR ಅಂತ ಹೇಳ್ತೀವಿ. ಇದನ್ನು ನೀವು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಇದು ನಿಮ್ಮ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಇದು ಅಲ್ಲದೆ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್, ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ ನಾವು. ಬರೀ ಕೊಲೆಸ್ಟ್ರಾಲ್ ಅಂತ ಯಾವತ್ತೂ ಟೆಸ್ಟ್ ಮಾಡಿಸ್ಬೇಡಿ, ಹೋಲ್ ಲಿಪಿಡ್ ಪ್ರೊಫೈಲನ್ನು ಮಾಡಲೇಬೇಕು. ಯಾಕೆಂದರೆ ನಾವು ಲಿಪಿಡ್ ಪ್ರೊಫೈಲಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇರುತ್ತೆ. LDL, HDL, ಟ್ರೈಗ್ಲಿಸರೈಡ್, ಇವನ್ನೆಲ್ಲ ನೋಡಿ ನಾವು ಅನಲೈಸ್ ಮಾಡಿ ನಿಮಗೆ ಮೆಡಿಸಿನ್ಸ್ ಕೊಡ್ತೀವಿ. ಬಿಟ್ಟರೆ ಇಂಡಿವಿಜುವಲ್ ಕೊಲೆಸ್ಟ್ರಾಲ್ ಒಂದನ್ನೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಕಣ್ಣು ಚೆಕ್ ಮಾಡಿಸ್ಕೊಳ್ಳಿ, ಮತ್ತು ನಿಮ್ಮ ಕಾಲನ್ನು ಎಕ್ಸಾಮಿನ್ ಮಾಡ್ಕೋತಾರೆ. ಎಲ್ಲರೂ ಗಾಯ ಆಯಿತಾ, ನಮಗೆ ಏನಾದ್ರು ಆಗಿದೆಯಾ ಅನ್ನೋದನ್ನು ನೋಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾವು ಆವಾಗಲೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳಿದ್ನಲ್ಲ, ಹೇಗೆ ಅಂದರೆ ಶುಗರ್ ಬರುವ ಮುಂಚೆ ಮಾಡಿಸ್ಬೇಕಾದ ಟೆಸ್ಟ್ಗಳಲ್ಲಿ ನಾರ್ಮಲಾಗಿ ಎಷ್ಟೋ ಜನ ಹೆಲ್ತ್ ಚೆಕ್, ಆ್ಯನ್ಯುವಲ್ ಹೆಲ್ತ್ ಚೆಕ್ ಅಂತ ಮಾಡಿಸ್ಕೋತಾರೆ. ಬಟ್ ಆ್ಯನ್ಯುವಲ್ ಹೆಲ್ತ್ ಚೆಕ್ಕಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡುವಂಥ ಯಾವ ಟೆಸ್ಟ್ಗಳು ಇನ್ಕ್ಲೂಡ್ ಆಗಿರಲ್ಲ. ಹಾಗಿದ್ರೆ ಆ್ಯನ್ಯುವಲ್ ಹೆಲ್ತ್ ಚೆಕ್ ಮಾಡುವಾಗ ಏನು ಕೇಳಬೇಕು ನಾವು ಎಕ್ಸ್ಟ್ರಾ ಅಂತಂದರೆ, ಒಂದು ಲಿಪಿಡ್ ಪ್ರೊಫೈಲ್. ಲಿಪಿಡ್ ಪ್ರೊಫೈಲಲ್ಲಿ ಟ್ರೈಗ್ಲಿಸರೈಡ್ ಮತ್ತು HDL ಅಂತ 2 ಮಾಡ್ತಾರೆ. ನಾವು ಆ ಟ್ರೈಗ್ಲಿಸರೈಡ್ ಮತ್ತು HDL ರೇಷಿಯೋ ನೋಡ್ತೀವಿ. ಇಫ್ ರೇಷಿಯೋ ಇಸ್ ಮೋರ್ ದೆನ್ 3, ದಟ್ ಮೀನ್ಸ್ ದೇ ಹ್ಯಾವ್ ಹೈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅರ್ಥ. ದೇ ಆರ್ ಆಟ್ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್ ಇನ್ ಫ್ಯೂಚರ್. ಸೊ ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ಮೋರ್ ದೆನ್ 3 ಇನ್ ಮೆನ್, ಮೋರ್ ದೆನ್ 2.5 ಇನ್ ವಿಮೆನ್ ಈಸ್ ಟೇಕನ್ ಆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ನೊಂದು HOMA-IR ಟೆಸ್ಟ್ ಅಂತ ಮಾಡ್ತಾರೆ. HOMA-IR ಅಂದ್ರೆ ಏನು ಅಂದರೆ, ಫಾಸ್ಟಿಂಗ್ ಇನ್ಸುಲಿನ್ ಮತ್ತು ಫಾಸ್ಟಿಂಗ್ ಶುಗರ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನಾವು ಹೇಳ್ತೀವಿ. ಇಫ್ ರೇಷಿಯೋ ಇಸ್ ಅರೌಂಡ್ 0.7 to 0.2, ದೆನ್ ಇಟ್ ಇಸ್ ಗುಡ್. ಮೋರ್ ದೆನ್ 2 ಇತ್ತಂದ್ರೆ ನಿಮಗೆ ಫ್ಯೂಚರಲ್ಲಿ ಡಯಾಬಿಟಿಸ್ ಬರುತ್ತೆ ಅಂತ ಅರ್ಥ. ಹಾಗಾಗಿ ಇದೆರಡೂ ನೀವು ಮಾಸ್ಟರ್ ಚೆಕಪ್ಪಲ್ಲಿ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಡಯಾಬಿಟಿಸ್ ಬರೋದನ್ನು ತಡಿಬೋದು. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜನ್ನು ನೀಡುತ್ತಾ ಇದ್ರೆ? ಈಗ ಏನಂದರೆ ಟೇಕ್ ಹೋಮ್ ಮೆಸೇಜು, ಫಸ್ಟ್ ಥಿಂಗ್, ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟನ್ನು ಕಟ್ ಮಾಡಿ. ಟೋಟಲ್ ಪ್ಲೇಟಲ್ಲಿ 30% ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಇರಲಿ. ಅಂದರೆ ಮೇಯ್ನ್ ಕೋರ್ಸ್ ಏನು ತಿಂತಿರೋದು, ಪ್ರೋಟೀನ್, ಫೈಬರ್ಸ್ ಆ್ಯಂಡ್ ಗುಡ್ ಫ್ರೂಟ್ಸ್, ನಟ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿ, ನಂಬರ್ 1. ಸೆಕೆಂಡ್ ಥಿಂಗ್ ಈಸ್ 7 to 10% ಆಫ್ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಬೇಸ್ ಲೈನ್ಕಿನ್ನ ದಪ್ಪ ಇದ್ದರೆ ನೀವು ವೆಯ್ಟ್ ಲಾಸ್ ಅನ್ನೋಕ್ಕಿಂತ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಡೈಲಿ 30 to 40 minutes ವಾಕಿಂಗ್ ಆರ್ ಸಮ್ ಎಕ್ಸಸೈಸ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಮತ್ತು ಮಾಸ್ಟರ್ ಹೆಲ್ತ್ ಚೆಕಪ್ ಅಥವಾ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸುವಾಗ ಲಿಪಿಡ್ ಪ್ರೊಫೈಲ್ ಮತ್ತು HOMA-IR ಟೆಸ್ಟನ್ನು ಕೇಳಿ ಮಾಡಿಸ್ಕೊಳ್ಳಿ. ನಿಮ್ಗೆ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾದರೆ ಯು ಶುಡ್ ಫಾಲೋ ಸ್ಟ್ರಿಕ್ಟ್ ಡಯಟ್. ಆಮೇಲೆ ಕೀಪ್ ಅ ಹೆಲ್ತಿ ಲೈಫ್ ಸ್ಟೈಲ್, ಅವಾಯ್ಡ್ ಆಲ್ಕೋಹಾಲ್, ಅವಾಯ್ಡ್ ಸ್ಮೋಕಿಂಗ್ ಆ್ಯಂಡ್ ಫಾಲೋ ಅ ಹೆಲ್ತಿ ಲೈಫ್ ಸ್ಟೈಲ್. ಇಷ್ಟೇ ಹೇಳ್ಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಒಂದು ಡಿಫ್ರೆಂಟ್ ಪಾರ್ಟನ್ನೇ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಹೌ ಟು ಮ್ಯಾನೇಜ್ ಡಯಾಬಿಟಿಸ್, ಯಾಕೆ ಡಯಾಬಿಟಿಸ್ ಆಗಬಹುದು, ಆಗೋಕ್ಕೆ ಕಾರಣ ಏನು, ಆ್ಯಂಡ್ ಫಾಲೋ ಅಪ್ಸ್ ಹೇಗಿರಬೇಕು, ತುಂಬ ನೀಟಾಗಿ ವೀಕ್ಷಕರಿಗೆ ಇವತ್ತು ಅದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.